ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ತುಂಬ ದಿನ ಆಗಿತ್ತಲ್ಲ ಮಮ್ಮಿ ವ್ಲಾಗಲ್ಲಿ ಬಂದು. ಬರೀ ನನ್ನ ಆಫೀಸ್ ವ್ಲಾಗು ನನ್ನ ಫ್ರೆಂಡ್ಸ್ ವ್ಲಾಗೇ ಬರ್ತಿತ್ತು. ಇವತ್ತು ನಮ್ಮ ಮನೆಯಲ್ಲಿ ಪಕ್ಷ ಇದೆ, ಬನ್ನಿ ಇವತ್ತು ನಮ್ಮ ಮನೇಲಿ ಹೆಂಗೆ ಯಾವ ಥರ ಪ್ರೊಸೀಜರಲ್ಲಿ ಮಾಡ್ತೀವಿ ಅಂತೆಲ್ಲ ತೋರಿಸ್ತೀವಿ. ನಮ್ಮಮ್ಮ ಒಬ್ಬಿಟ್ಟು ಮಾಡ್ತಿದ್ದಾರೆ, ಹೇಳ್ಕೊಡ್ತಾರೆ ಬನ್ನಿ ಹೆಂಗೆ ಮಾಡ್ತಾರಂತ. ನೀರು ಇಟ್ಕೊಂಡಿದ್ದೀನಿ, ನೀರು ಕಾದಿದೆ. ಬೇಳೆ ಎಲ್ಲ ಕ್ಲೀನ್. ನಾವು ತೊಗರಿ ಬೇಳೆಯಲ್ಲಿ ಮಾಡೋದು, ಕಡಲೆಬೇಳೆದು ತಿನ್ನಲ್ಲ, ಒಂಥರ ಹೊಟ್ಟೆ ನೋವು ಬರುತ್ತೆ ಅಂತ, ಅದಕ್ಕೆ ತೊಗರಿ ಬೇಳೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ನೀರು ಕಾದಿದೆ. ಆಮೇಲೆ ಇಲ್ಲಿ ಕಾಯಿ ಹೊಡ್ಕೊಂಡು ಇಟ್ಕೊಂಡಿದ್ದೀವಿ, ಇದೆಲ್ಲ ಸರಿಬೇಕು. ಕಾಯಿ ಕನಕ ಕಳಿಸ್ಕೊಳ್ಳೋದಕ್ಕೆ ಮೈದಾ ಮತ್ತು ಬೆಲ್ಲ ನಾರ್ಮಲ್ ಇದಕ್ಕೆ, ಆಮೇಲೆ ಚಿರೋಟಿ ರವೆ ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಇಲ್ಲಿ. ಇವಾಗ ಇಲ್ಲಿ ಬೇಳೆ ಬೇಯಕ್ಕೆ ಹಾಕಿದ್ದಾರೆ. ಏನೇನು ಅಡುಗೆ ಮಾಡ್ತೀವಿ? ಒಬ್ಬಟ್ಟು ಸಾರು, ಅನ್ನ, ಕಾಳು ಗೊಜ್ಜು, ಹೆಸರು ಬೇಳೆ, ವಡೆ, ಬೋಂಡ, ಬಜ್ಜಿ, ಉದ್ದಿನ ವಡೆ ಎಲ್ಲ ಮಾಡೋದು. ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಬರೀ ತಿನ್ನಕ್ಕಷ್ಟೇ ಖುಷಿ ಆಗ್ತಿತ್ತು ಇದು ಅಂದರೆ, ಈ ಹಬ್ಬ ಅಂದರೆ. ಇವಾಗ ಬೇಜಾರಾಗುತ್ತೆ, ಕೇಳಿ ಅವ್ರ ಜೊತೆ ಸೇರ್ಕೊಂಡು ನಾವು ಮಾಡ್ಬೇಕಲ್ಲ, ಅದಕ್ಕೆ ಅಮ್ಮ ಒಬ್ಳೆ ಮಾಡಿ ಎಲ್ಲ ಇಕ್ವಾಗ ಅವಾಗ ಚೆನ್ನಾಗಿರ್ತಿತ್ತು, ತಿನ್ನಕ್ಕೆ ಮಾತ್ರ ಚೆನ್ನಾಗಿರ್ತಿತ್ತಲ್ಲ, ಅದಕ್ಕೆ ಸ್ವಲ್ಪ ವ್ಲಾಗ್ ಎಲ್ಲ ತುಂಬ ಲೇಟಾಗಿ ಬರ್ತಿದೆ. ನಮಗೆ ಹುಷಾರಿಲ್ಲ, ಐ ಪೇನ್ ಇದೆ, ಅದಕ್ಕೋಸ್ಕರ ವ್ಲಾಗ್ ಎಡಿಟ್ ಮಾಡೋಕ್ಕಾಗ್ತಿಲ್ಲ. ಮತ್ತು ತುಂಬ ಕೆಲಸ ಕೂಡ ಇದೆ, ವರ್ಕ್ ಪ್ರೆಷರ್ ಜಾಸ್ತಿ ಆಗ್ತಿದೆ. ಸೊ ಅದಕ್ಕಾಗಿ ವ್ಲಾಗ್ ಲೇಟಾಗಿ ಬರುತ್ತೆ, ಬೇಜಾರು ಮಾಡ್ಕೋಬೇಡಿ, ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್. ಯಾಕಮ್ಮ ಜಲ್ದಿ ಹಿಡಿತಾ ಇದೆಯಾ? ಏನಾದ್ರು ಒಳಗಿಲ್ಲ ಇದ್ರೆ ಮೇಲೆ ಯಾಕಬೇಕು, ಅದಕ್ಕೆ ಜಲ್ದಿ ಹಿಡಿದ್ಬಿಟ್ಟು ಮಾಡ್ಬಿಡೋದು ಒಟ್ಟಿಗೆ ಅಂತ. ಜಲ್ದಿ ಹಿಡ್ದೆ ಮಾಡಬೇಕು. ಎಷ್ಟೇ ಫೈನ್ ಆಗಿರೋತ್ತಂದ್ರೂ ಭಯ, ಅವ್ರು ಎಷ್ಟು ದಿನದಿಂದ ಇಟ್ಟಿದಾರ. ಮೈದಾ ಹಸಿಟ್ಟು ಏನ್ರಿಂದ ಮಾಡ್ತಾರೆ ಹೇಳಿ ನೋಡೋಣ. ಮರ್ಗೆನ್ಸ್ ಅನ್ಸುತ್ತೆ. ನಾನೇ ಯಾವತ್ತ ಹೇಳ್ಕೊಟ್ಬಿಟ್ಟಿದ್ದೀನಿ. ಹೌದು. ರವೆ ಏನ್ರಿಂದ ಮಾಡ್ತಾರೆ? ರವೆ ಗೋಧಿ ನುಚ್ಚು, ಅದು ಗೊತ್ತು. ಏನೋ ಕ್ವಶನ್ ಕೇಳ್ತಾವ್ರೆ ಗಾಯ್ಸ್, ನೋಡಿ ನಿಮಗೇನು ಗೊತ್ತಿಲ್ಲ ಅಂತ ಅನ್ಕೊಬಿಟ್ಟವ್ರೆ. ನಾವೆಲ್ಲ ಪಂಟ್ರು ನಾವು. ಯಾರು ಹೇಳ್ಕೊಟ್ಟಿದ್ದಪ್ಪ ಆಯ್ತು ಹೇಳಿ ನೋಡ್ತೀನಿ. ಯಾವಾಗಲೂ ನೀನೇ ಹೇಳಿದ್ ನೆನಪು. ಇವಾಗ ಇದಕ್ಕೆ ಚಿರೋಟಿ ಹೋಗ್ಬೇಕು. ಚಿರೋಟಿ ರವೆ ಬೇರೆಯವ್ರ ಮನೇಲಿ ನಾನ್ ವೆಜ್ ಮಾಡ್ತಾರೆ ಗೈಸ್. ಒಬ್ಬೊಬ್ರು ಮನೇಲಿ ನಾನ್ ವೆಜ್ ಇರುತ್ತೆ, ಒಬ್ಬೊಬ್ರ ಮನೇಲಿ ವೆಜ್ ಇರುತ್ತೆ. ನಮ್ಮ ಮನೇಲಿ ಇವತ್ತು ವೆಜ್ ಮಾಡಿ ನಾಳೆ ನಾನ್ ವೆಜ್ ಮಾಡೋ ಸಂಪ್ರದಾಯ. ಸೊ ಅದಕ್ಕೆ ನಾವು ಇವತ್ತೆಲ್ಲ ವೆಜ್, ನಾಳೆ ಎಲ್ಲ ನಾನ್ ವೆಜ್. ಫುಲ್ಲು ಕನಕಕ್ಕೆ ರೆಡಿ ಮಾಡ್ತವ್ರೆ. ಅರ್ಶಿನ ಪುಡಿ ಹಾಕ್ತವ್ರೆ. ಜಾಸ್ತಿ ಇಲ್ಲ, ಸ್ವಲ್ಪ ಅರ್ಶಿನ ಪುಡಿ. ಏನೇನಕ್ಕಿದೆ ಹೇಳ್ಬಿಡು. ಮತ್ತೆ ಚಿರೋಟಿ ರವೆ, ಮೈದಾ ಹಸಿಟ್ಟು, ಉಪ್ಪು ಮತ್ತು ಸ್ವಲ್ಪ ಉಪ್ಪು ಅಂದ್ರೆ ಎಷ್ಟು ಗೊತ್ತಾ? ಚಿಟಿಕೆ ಎಷ್ಟು? ಹಾಂ, ಜಾಸ್ತಿ ಅಲ್ಲ. ಉಪ್ಪು ಬಿಟ್ಟದು, ಸಿಹಿ ಒಬ್ಬಟ್ಟದು. ಫೈನಲಿ ರೆಡಿ ಮಾಡ್ಕೊತವ್ರೆ. ಕಲ್ಸಿಟ್ಬಿಟ್ರೆ ಅರ್ಧ ಕೆಲಸ ಅದಂಗೆ ಒಬ್ಬಟ್ಟು. ಇದೇ ಒಂಚೂರು ಬನಿ ಬರ್ಬೇಕಲ್ಲ, ಅದಕ್ಕೆ ಇದನ್ನ ಕಲಸಿ ಇಟ್ಬಿಡ್ಬೇಕು ಮೊದಲೇ. ಆಮೇಲೆ ಒಬ್ಬಟ್ಟು ಬೇಳೆ ಬೆಂದ್ರೆ ಹಾಕಿ ಬೇಳೆ ಬೇಯ್ತಾ ಇದೆ ಗೈಸ್. ವೆಜ್ಜು ನಾನ್ ವೆಜ್ ಅಂತ ಹೇಳ್ತಾರಲ್ವಾ, ಅದ್ರ ಬಗ್ಗೆ ಕ್ಲಾರಿಟಿ ಕೊಡು. ಇವತ್ತು ನಾವು ವಿಭೂತಿ ಅವರು ಬಸವೇಶ್ವರ ದೇವರು ಅವರು, ಅದಕ್ಕೆ ನಾವು ಸ್ವೀಟ್ ಮಾಡ್ತೀವಿ. ಇದು ಆಂಜನೇಯ ಇಲ್ಲಾಂದ್ರೆ ವೆಂಕಟರಮಣ ಸ್ವಾಮಿ ಒಕ್ಲವರು ನಾನ್ ವೆಜ್ ಮಾಡ್ತಾರೆ. ನಮ್ಮೂರಲ್ಲೆಲ್ಲ ಇವತ್ತು ವೆಜ್, ನಾಳೆ ನಾನ್ ವೆಜ್. ಹೆಂಗೆ ಗೈಸ್, ನಾನ್ ವೆಜ್ಜಲ್ಲಿ ನಾರ್ಮಲಾಗಿ ನಮ್ಮ ರಿಲೇಟಿವ್ಸ್ ಯಾರು ಇದ್ದರೆ ನಾರ್ಮಲ್ ಕರ್ಕೊಂಡು ಮಾಡ್ತಾರೆ ಅಷ್ಟೇ. ಬಿಟ್ಟರೆ ವೆಜ್ಜಿಗಾದರೆ ಅದು ಬಟ್ಟೆ ಇಟ್ಟಾಗ ಎಡೆ ಹಾಕ್ತಾರಲ್ಲ, ಅದಕ್ಕೆ ಬೇಕಾಗುತ್ತೆ ಅಷ್ಟೇ. ನಾನ್ ವೆಜ್ ಎಲ್ಲ ನಾವು ಎಡೆ ಇಡಲ್ಲ, ಏನೇ ಮಾಡಿದ್ರು ಸಿಹಿ ಊಟನೇ ಮಾಡೋದು ನಾವು. ನಾನ್ ವೆಜ್ ಯಾವುದಕ್ಕೂ ಮಾಡಲ್ಲ ನಾನ್ ವೆಜ್. ಹೌದು, ನಮ್ಮ ವ್ಲಾಗಲ್ಲಿ ಫಸ್ಟ್ ಟೈಮ್ ನಾನ್ ವೆಜ್ ರೆಸಿಪಿ ಬರುತ್ತೆ ನಾಳೆ, ನೋಡಿ ಆಯ್ತಾ? ನೋಡು, ಕಾಯಿ ಬೆಲ್ಲ ಹಿಂಗೆ ಹುರಿದಿದ್ದೀನಿ ಚೆನ್ನಾಗಿ. ಹಿಂಗೆ ಉಟ್ಕೊಂಡು ಮಾಡಿದ್ರೆ ಒಂದು 10 ದಿವಸ 12 ದಿವಸ ಹಂಗೆಲ್ಲ ಇರುತ್ತೆ. ಕಾಯಲ್ಲಿ ನೀರನ್ನು ಹೊಟ್ಟೋಗ್ಬೇಕು. ಇದು ಚೆನ್ನಾಗಿ ಹಸಿ ವಾಸನೆ ಕಾಯಿ ಇದಾಗಬೇಕು. ಇವಾಗ ಇದಕ್ಕೆ ಬೇಳೆ ಹಾಕೊಂಡು ಚೆನ್ನಾಗಿ ಹುರಿದ್ಬಿಟ್ಟು ತಣ್ಣಗಾದ್ಮೇಲೆ ಗ್ರೈಂಡರ್ಗೆ ಹಾಕಿ ರುಬ್ಬೋದು. ಈ ಕಾಳು ಗೊಜ್ಜಿಗೆ ತರಕಾರಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೀವಿ ಗಾಯ್ಸ್.
ಕಾಳು ಗೊಜ್ಜಿಗೆ ಏನೇನು ಹಾಕ್ತೀವಿ ಅಂದರೆ ಬೀನ್ಸು, ಕ್ಯಾರೆಟು ಅದೆಲ್ಲ ಹಾಕಲ್ಲ, ಗೆಡ್ಡೆಕೋಸು ಎಲ್ಲ. ಈ ಸುವರ್ಣ ಗೆಡ್ಡೆ, ಬಾಳೆಕಾಯಿ, ಆಲೂಗೆಡ್ಡೆ ಈ ಮೂರೇ ಹಾಕೋದು. ಸಖತ್ತಾಗಿರ್ತದೆ. ಯಾವ ಮಟನ್ ಗೊಜ್ಜಿಗೂ ಕಮ್ಮಿ ಇಲ್ಲ, ಆ ಥರ ಇರ್ತದೆ. ಹಾಗೆ ಸೂಪರ್ ಟೇಸ್ಟ್. ಅದಕ್ಕೆ ಸುವರ್ಣ ಗೆಡ್ಡೆ ಕ್ಲೀನ್ ಮಾಡಬೇಕು. ಇದೆಲ್ಲ ಕ್ಲೀನ್ ಮಾಡಿಕೊಂಡು ಕಾಳು ಗೊಜ್ಜು ಮಾಡ್ಬೇಕಾದ್ರೆ ತೋರಿಸ್ತೀವಿ ಗೈಸ್. ಒಬ್ಬಟ್ಟಿಗೆ ರುಬ್ತಾ ಇದ್ದೀವಿ ಗೈಸ್. ನಮ್ಮಮ್ಮ ಇಲ್ಲಿ ಒಬ್ಬಟ್ಟು ಸಾಂಬಾರು ರೆಡಿ ಮಾಡಿಬಿಟ್ರು. ಇಲ್ಲಿ ಕಾಳು ಗೊಜ್ಜಿಗೆ ರೆಡಿ ಮಾಡ್ತೇವೆ. ಕಾಳು ಗೊಜ್ಜಿಗೆ ಇದೆಲ್ಲ ಉಳ್ಕೊಳ್ಳೋಕ್ಕೆ ತೋರಿಸ್ತೀನಿ ಏನೇನು ಹಾಕ್ತೀವಿ ನಾವು ಅಂತ. ಕಾಳು ಗೊಜ್ಜು ಒಂದು ತೋರಿಸ್ತೀವಿ. ಒಬ್ಬಟ್ಟು ಸಾರ ಎಲ್ಲರ ಮನೆಯಲ್ಲೂ ಮಾಡ್ತಾರೆ, ಒಬ್ಬಟ್ಟು ಕಾಮನ್ ಆಗಿ ಮಾಡ್ತಾರೆ. ಮಾಡೋದು ಒಬ್ಬೊಬ್ರು ರುಬ್ಬಾಕ್ಬಿಟ್ಟು ಮಾಡ್ತಾರೆ. ನಾವೇನು ರುಬ್ಬಾಕಲ್ಲ, ಖಾರದ ಪುಡಿ ಹಾಕಿ ಹುಣಸೆಹಣ್ಣು, ಟೊಮೊಟೊ ಎಲ್ಲ ಕ್ಯೂಚ್ ಬಿಸಾಕಿ ಮಾಡೋದು. ನಾವು ಡಿಫ್ರೆಂಟ್ ಮಾಡ್ಕೊಳಕ್ಕಾಗಲಿಲ್ಲ, ಬಟ್ ಇದನ್ನ ಮಾತ್ರ ತೋರಿಸ್ತೀವಿ ಗೈಸ್. ಸ್ವಲ್ಪ ಜಾಸ್ತಿ ಕೆಲಸ ಅದಕ್ಕೆ ಬಿಸಿ. ನೋಡಿ, ಒಂದು ಈರುಳ್ಳಿ ಹಾಕ್ಕೊಂಡಿದೆ ದಪ್ಪಕ್ಕಿರೋದು. ಆಮೇಲೆ ಬೆಳ್ಳುಳ್ಳಿ, ಶುಂಠಿ, ಟೊಮೊಟೊನೆಲ್ಲ ಹಾಕ್ಕೊಂಡು ಉರಿತಾ ಇದ್ದೀನಿ. ಇದನ್ನು ಚೆನ್ನಾಗಿ ಹುರಿದ್ಮೇಲೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ತೀನಿ, ತೋರಿಸ್ತೀನಿ ಬನ್ನಿ. ಒಬ್ಬಟ್ಟು ಬೀಳ್ತೀವಲ್ಲ ಅದನ್ನು ನೀರನ್ನು ಹಾಕೋಕೆ ಒಬ್ಬಟ್ಟು ಸಾರಿಗೆ ಸಖತ್ತಾಗಿರ್ತದೆ. ಆಗಲೇ ಅದನ್ನ ಒಬ್ಬಟ್ಟು ಸಾರು ಅಂತ ಹೇಳೋದು. ಇಲ್ಲಾಂದರೆ ನಾರ್ಮಲ್ ರಸಮ್ ಸಾಂಬಾರು ಆಗೋಗ್ಬಿಡ್ತೀವಿ, ನಾರ್ಮಲ್ ಥರ ಅಲ್ವಾ ಮಮ್ಮಿ? ನಾವು ರಸಮ್ ಏನು ಮಾಡಲ್ಲ, ಅದೇನೋ ರುಬ್ಬಾಕ್ತಾರೆ, ಜೀರಿಗೆ, ಮೆಣಸು, ಬೆಳ್ಳುಳ್ಳಿ ಅವೆಲ್ಲ. ನಾವು ಆ ಥರ ಮಾಡಲ್ಲ, ಇದೇ ಥರನೇ ಯಾವಾಗಲೂ ಮಾಡೋದು. ಹೌದು ಗೈಸ್. ಬೇರೆ ಇನ್ನು ನೆಕ್ಸ್ಟ್ ಕಾಳು ಗೊಜ್ಜು ಪ್ರಿಪೇರ್ ಮಾಡ್ತಾ ಇದ್ದಾರಲ್ಲ, ಅದು ಆದಮೇಲೆ ಬೇರೆ ಎಲ್ಲ ಏನು ಹೆಸರುಬೇಳೆ ಮಾಡೋದಿದೆ, ಇನ್ನು ಬಜ್ಜಿ ಬೋಂಡ, ಆಮೇಲೆ ಒಬ್ಬಟ್ಟು ಸುಡೋದಿದೆ. ಅದೇ ಮೇಯ್ನ್ ಟಾಸ್ಕ್ ಹೇಳ್ಬೇಕಂದ್ರೆ. ಅದೆಲ್ಲ ಹಾಕಬೇಕು, ಇನ್ನೂ ಟೈಮ್ ಇದೆ. ಸಂಜೆ ಅಲ್ವಾ ಹಾಕೋದು. ನಿಮ್ಮ ಮನೆಗಳಲ್ಲೂ ಇದೇ ಥರ ಮಾಡ್ತೀರಾ, ಇಲ್ಲ ನಿಮಗೆ ಹಬ್ಬ ಬಗ್ಗೆ ಗೊತ್ತಿಲ್ವಾ ಅಂತ ಹೇಳಿ ಕಮೆಂಟ್ ಮಾಡಿ, ಆಯಿತಾ? ಇಲ್ಲ, ಮೆಣಸಿನ್ಕಾಯಿ ಪುಡಿ ಹಾಕ್ತೀನಿ, ಅದಕ್ಕೆ ಇವಾಗ ಧನಿಯಾ ಪುಡಿ ಹಾಕ್ಕೊಳ್ತೀನಿ. ಎಷ್ಟು ಟೇಬಲ್ ಸ್ಪೂನ್ ಮಮ್ಮಿ? ಒಂದು 3 ಹಾಕ್ತೀನಿ, 3-3.5 ಸಾಕು. ನಮ್ಮ ಮನೆ ಸ್ವಲ್ಪ ಸ್ವಲ್ಪನೇ ಮಾಡ್ತಿರೋದಲ್ಲ. ಹಾಂ, ಖಾರದ ಪುಡಿ ಹಾಕ್ತಾ ಇರೋದಕ್ಕೆ ಎಷ್ಟು? 1-2 ಸ್ಪೂನ್ ಸಾಕು ಅಷ್ಟೇ. ಎಲ್ಲಿ ಕಸೆ ಸ್ವಲ್ಪ ಗಸಗಸೆ ಹಾಕ್ಕೊಂಡವ್ರೆ. ಮತ್ತೆ ತೆಂಗಿನಕಾಯಿ ಇದಿಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಗರ್ರ ಅಂತ ರುಬ್ಬಿಟ್ಟು ನಮಗೆ ಗಂಧ ಥರ ಆಗೋ ಥರ ತೋರಿಸ್ತೀನಿ. ಮೇನ್ ಕಾಳು ಗೊಜ್ಜಿಗೆ ಬೇಕಾಗಿರೋ ಕಾಳು, ಕಡಲೆಕಾಳು ಹಾಕಿದ್ವಿ, ಅದನ್ನ ಬೇಯಿಸ್ಕೊಂಡು ಬರ್ತೀವಿ ಇವಾಗ. ಕಾಳು ಗೊಜ್ಜು ಮಸಾಲೆ ಎಲ್ಲ ರೆಡಿಯಾಗಿದೆ. ಇಲ್ಲಿ ತರಕಾರಿ ಹೆಚ್ಚಿಟ್ಕೊಂಡಿರೋದು, ಈಗ ಒಗ್ಗರಣೆ ಹಾಕಕ್ಕೆ ರೆಡಿ ಮಾಡ್ತವೆ ಮಮ್ಮಿ. ಇದಕ್ಕೆ ಹಬ್ಬಕ್ಕೆ ಉಪವಾಸ ಇದ್ದು ಎಲ್ಲ ಅಡುಗೆ ಮಾಡ್ಬೇಕಂತ ಎಲ್ಲ ಹೇಳ್ತಾರಲ್ವಾ, ನೀವು ಇರ್ತೀವಿ? ಉಪವಾಸನೇ ಇದ್ದೇ ಅಡುಗೆ ಮಾಡೋದು. ಇವಾಗ ಬೆಳಗ್ಗೆಯಿಂದ ಉಪವಾಸನೇ ಇದ್ದೀನಿ. ಇವಾಗ ಸುಸ್ತಾಯ್ತದೆ, ನನಗೆ ಹುಷಾರಿಲ್ವಲ್ಲ. ಟೈಮ್ ಟು ಟೈಮ್ ತಿಂದಿಲ್ಲ ಅಂದ್ರೆ ನಾನು ನಾಳೆಗೆ ಆಸ್ಪತ್ರೆಗೆ ಹೋಗ್ಬೇಕು. ಅದಾಗಲೇ ಕೈ ಎಲ್ಲ ಊದೋಗ್ತಾವೆ, ಆಗಲ್ಲ. ಅದಕ್ಕೆ ಬಂದು ತರಿಸ್ಕೊಂಡು ತಿಂತೀನಿ ಅಷ್ಟೇ. ನಮ್ಮದು ಅದೇ ಕೇಸ್ ಆಗಿದೆ. ಎಲ್ಲರಿಗೂ ಹುಷಾರಿಲ್ಲ ಕರೆಕ್ಟಾಗಿ, ಎಲ್ಲರನ್ನೂ ಆಸ್ಪತ್ರೆಗೆ ಕರ್ಕೊಂಡು ಹೋಗೋ ಇದು ಜಾಸ್ತಿ ಆಗ್ತಿದೆ. ಅದಕ್ಕೆ ಫಸ್ಟ್ ಹೇಳಿದ್ನಲ್ಲ ಹುಷಾರಿರಲ್ಲ ಅಂತೇಳಿ, ಅದೇ ಥರ ಆಗ್ತಿದೆ. ಅದಕ್ಕೋಸ್ಕರನೇ ನಾವು ವ್ಲಾಗ್ಸ್ನಲ್ಲಿ ಲೇಟಾಗಿ ತಗೊಬರ್ತಾ ಇದ್ದೀವಿ. ಯಾಕೋ ಮೊದ್ಲಂಗೆ ಏನು ಕೆಲಸನೂ ಮಾಡೋಕ್ಕಾಗಲ್ಲ. ನನಗೆ ಬೆನ್ನೋವು, ಮತ್ತೆ ಇಂಜೆಕ್ಷನ್ ಕೊಟ್ಟಿರೋದು, ಅದನ್ನು ಜಾಸ್ತಿ ಏನು ಕೆಲಸನೂ ಮಾಡೋಕ್ಕಾಗಲ್ಲ ಮೊದ್ಲಿನ ಥರ. ದೇವ್ರ ಆರೋಗ್ಯ ಕೊಟ್ಟರೆ ಶ್ರೀಮಂತ. ಈಗಿನ ಕಾಲದಲ್ಲಿ ದುಡ್ಡಿರೋರಲ್ಲ. ಎಣ್ಣೆಗೆ ಈರುಳ್ಳಿ ಮತ್ತು ಮೆಂತ್ಯ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊತವ್ರೆ. ಇಲ್ಲಿ ಟೊಮೊಟೊ ಹಚ್ಕೊತವ್ರೆ. ಟೊಮೊಟೊ ಹಾಕ್ಬಿಟ್ಟು ಫ್ರೈ ಮಾಡೋದು. ತರಕಾರಿ ಹಾಕ್ತವ್ರೆ ಗೈಸ್. ಇವಾಗ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿಬಿಟ್ಟು ಆಮೇಲೆ ಮಸಾಲೆ ಹಾಕೋದು. ಬೇಗ ಬೆಂದೋಯ್ತವೆ ಇವೆಲ್ಲ. ಒಂದು ವಿಸಲ್ ಬರ್ಸಿದ್ರೆ ಅಂಬ್ಲಿ ಆಗೋಯ್ತವೆ ಅಂತ ಗೆಡ್ಡೆಕೋಸು ಎಲ್ಲ ಹಾಕ್ತಾರೆ. ನಾವೇನು ಹಾಕಲ್ಲ, ಚೆನ್ನಾಗಿರ್ತದೆ. ನಮ್ದೊಂಥರ ಡಿಫ್ರೆಂಟ್ ಕಾಳು ಗೊಜ್ಜು, ಅದಕ್ಕೆ. ಸಾಂಬಾರು ಅಷ್ಟೇ, ನಮ್ದು ಯಾರು ಮಾಡಲ್ಲ, ಯಾರು ಮಾಡಲ್ಲ ನಮ್ಮ ಥರ. ಹಾಗೆ ನೋಡಿಲಿ, ಹಿಂಗೆ ಎಣ್ಣೆಲಿ ಬೇಯಕ್ಕೆ ಬಿಟ್ಟಿದ್ದೀನಿ. ಕಾಳು ತರಕಾರಿ ಎಲ್ಲ ಹಾಕಿದ್ದೀನಿ. ಇದು ಅರ್ಧ ಬೆಂದಾದ್ಮೇಲೆ ಮಸಾಲೆ ಹಾಕ್ತೀನಿ. ಆ ಬೇಗೆಲ್ಲ ಬೇಯ್ಬೋದು.
ಸರಿ. ಆಲೂಗೆಡ್ಡೆ ಬಾಳೆಕಾಯಿ ಎಲ್ಲ ಬೇಯಕ್ಕೆ ಟೈಮ್ ಬೇಡ, ಒಂದಷ್ಟು ನಿಮಿಷ ಇದ್ರೂ ಬೆಂದೋಯ್ತದೆ. ತುಂಬಾ ಮಿಲ್ಗೋದ್ರು ಚೆನ್ನಾಗಿರೋದು. ಹೌದು, ಮತ್ತೆ ಬಿಸಿ ಮಾಡ್ಬೇಕಾದ್ರೆ ಎಲ್ಲ ಸ್ಮ್ಯಾಶ್ ಆಗಿ ಹೋಗ್ಬಿಡ್ತು. ಆಮೇಲೆ ಕಾಯಿ ಹಾಕ್ಲಿಲ್ಲ, ಚೆನ್ನಾಗಿ ಬೆಂದಿದೆ ಗೈಸ್. ಇವಾಗ ನಮ್ಮಮ್ಮ ಮಸಾಲೆ ಹಾಕೋತವ್ರೆ. ಅಷ್ಟು ಬೆಂದಾಗ ಈ ಮಸಾಲೆ ಹಾಕ್ಬಿಡು. ಕಾಶ್ಮೀರಿ ಚಿಲ್ಲಿ ಪೌಡ್ರು ಅಂತ ಡಿಮಾರ್ಟ್ ಅಂತ ತಗೊಬಂದಿದ್ವಿ. ಮೆಣಸಿನ್ಕಾಯಿ ಹಾಕೋದು ಬೇಡ. ತಮ್ಮ ಇದೇ ನೋಡು ಯಾವ ಕಲರ್ ಇದೆ. ಹ್ಞೂ, ಫುಲ್ ಕಲರ್. ಬೇಜಾರಾಗೋದು. ನಮ್ಮ ಅಪ್ಪನೂ ನನ್ನ ತಂಗಿ ಕಾಣಿಸ್ತಾ ಇಲ್ಲ ವ್ಲಾಗಲ್ಲಿ. ಬರ್ತಾರೆ ಇನ್ನೇನು ಹೂವು ಮತ್ತು ಹಣ್ಣು ತೊಗೊಬರಕ್ಕೆ ಹೋಗೋರು. ಅದಕ್ಕೆ ಬೆಳಗ್ಗೆಯಿಂದ ಅವ್ರು ನನ್ನ ವ್ಲಾಗಲ್ಲಿ ಕಾಣಿಸ್ತಿಲ್ಲ. ಈಗ ಎಲ್ಲೋ ಬರ್ತಾ ಇದ್ದಾರಂತೆ, ಫೋನ್ ಮಾಡಿದರು. ಬರ್ತಾರೆ, ಮನೆ ಮೇಲೆ ತೋರಿಸ್ತೀನಿ. ಒಡೆಗೆಲ್ಲ ರೆಡಿ ಮಾಡ್ಕೊತವ್ರೆ. ನಮ್ಮ ರಕ್ಷಿತ್ ಅಕ್ಕ ಬಂದ್ಲು, ಅಕ್ಕ ಬಂದ್ಲು. ನೋಪ ಅವ್ರ ಅಪ್ಪ ಅಮ್ಮಂಗೆಲ್ಲ ರೆಡಿ ಮಾಡ್ತವ್ರೆ ಫುಲ್ಲು. ಹ್ಞೂ, ಇವಾಗ ಬಂದ್ಬಿಟ್ಟು ರೆಡಿ ಮಾಡ್ತಾವ್ರೆ ಅಂದಿದ್ದು ನಾನು. ಏನಿಲ್ಲ, ಈರುಳ್ಳಿ ಒಂದೇ ಕೊಡೋದು, ಮಿಕ್ಕಿದೆಲ್ಲ ಮಾಡಿದೀವಿ. ನಾವು ಇವಾಗ ದೇವ್ರ ಮನೆಗೆ ಹೂವು ಹಾಕುವ. ಎಲ್ಲ ರೆಡಿ ಆಗಿದೆ, ಬಟ್ ಹೂವು ಹಾಕ್ಬೇಕು. ಫುಲ್ ಎಲ್ಲ ಹೂವು ಮುಡ್ಸಕ್ಕೆ ರೆಡಿ ಮಾಡ್ತಾ ಇದೀವಿ. ಕ್ಯಾಮ್ರಾಮನ್ ರಕ್ಷಿತನ ಜೊತೆ ಅನುಷ, ರಿಪೋರ್ಟರ್ ಅನುಷ. ಉಂಡೆ ಕಟ್ತಾ ಇದೀವಿ. ನನ್ನ ಗಂಡ ನೋಡಿ ಎಲ್ಲ ಒಡೆಗೆ ಈರುಳ್ಳಿ ಹಚ್ಕೊಡ್ತಾ ಇರೋದು. ನಮ್ಮನೆ ಭಟ್ರು. ಏನ್ ಮಾಡ್ಕೊಟ್ಟಿದ್ಯಾ ನಿನ್ ಭಟ್ಟ ಆಗಿ? ನನ್ಗೊಂದಿನ ಏನ್ ಅಡಿಗೆ ಮಾಡ್ಕೊಟ್ಟಿದ್ದೀನಿ ಅಂತ ಹೇಳಿ ನೋಡ್ತೀನಿ. ಏನ್ ಮಾಡ್ಕೊಟ್ಟಿದ್ಯಾ? ನಾನ್ ಮಾಡ್ಕೋತೀನಿ ಅಂತ ನನ್ಗೆ ಗೊತ್ತಿಲ್ವೇನು. ನೀನೇನ್ ಮಾಡ್ಕೊಟ್ಟಿದ್ಯಾ ಅಂತ ಕೇಳಿದ್ದು. ನಮ್ದೇನೋ ದೊಡ್ಡ ಐಟಮ್ಗೆ ದೊಡ್ಡ ಕೈ ನಮ್ದು. ಏನೋ ಚಿಕ್ಕದಾಗಿ ಏನೋ ಮಾಡೋದು ಅಂದ್ರೆ. ಹಾಗಾದ್ರೆ ನಿಮ್ ಮಗಳು ಮದ್ವೆ ನೀನೇನ ಭಟ್ಟ? ನೀನೇನ ಭಟ್ಟ ನಿನ್ ಮಗಳು ಮದ್ವೆಲಿ? ಬೇಡ ಕಣಪ್ಪ, ಇರ್ತಾರೆ, ಎಲ್ಲರ ಜೊತೆಗೆ ಇರ್ತೀವಿ ನಾವು. ಯಾರು ನಿಮ್ಮವರು? ಬರೋರು ಬರ್ತಾರೆ ಎಲ್ಲ. ಏನವ್ರಪ್ಪ ನಿಮ್ ಹುಡುಗರು? ಫೈನಲ್ ಲುಕ್ ಈ ಥರ ರೆಡಿ ಮಾಡಿದ್ದೀವಿ ಗೈಸ್. ನಮ್ಮಮ್ಮ ಅಲ್ಲಿ ಫುಲ್ಲು ಸ್ಟ್ಯಾಂಡ್ ಹಾಕೊಂಡು ಏನೋ ಮಾಡ್ತವ್ರೆ, ಹೂವು ಹಾಕ್ತವ್ರೆ. ಅಪ್ಪನ ಇಲ್ಲಿ ಕೆಳಗಡೆ ಕೊಂಡ್ರಿಸ್ಬಿಟ್ಟು ಹಚ್ಚಿಸ್ತಾ ಇದ್ದೀವಿ. ಅಪ್ಪ ನಿನ್ನ ಮಗಳು ಅಲ್ಲ, ನಿಮ್ಮಮ್ಮ, ಸಾರಿ. ಇವತ್ತು ಇಕ್ಕಂಗಿಲ್ಲ, ಹೊಸಲು ಗಜ್ನ ಕುಂಕುಮ ಇಕ್ಕಂಗಿಲ್ಲ, ರಂಗೋಲಿ ಬಿಡುವಂಗಿಲ್ಲ. ಅಜ್ಜಿ ಹೇಳು ಏನೇನು ಮಾಡಬಾರ್ದಂತ. ಅಜ್ಜಿ ಗೈಸ್, ಇವತ್ತು ಇವಳು ನಮ್ಮ ಅಜ್ಜಿ ಥರ ಇದ್ದಾಳೆ ಅಂತ ಇವಳ ನಾವು ಅಜ್ಜಿ ಮಾಡಿಬಿಟ್ಟಿದ್ದೀವಿ. ಇವತ್ತು ಏನೇ ಇಡೋದು ಏನೇ ಕೊಡೋದಾದ್ರೂ ಫಸ್ಟ್ ಇವಳೇ ತಿಂತಾಳೆ. ಅಲ್ವೇ ಇಲ್ವೇ ಪಾಪ ಟ್ಯಾನ್ ಆಗ್ಬಿಟ್ಟವಳೆ. ಆಫೀಸ್ಗೆ ಹೋಗಿ ಹೋಗಿ ಸ್ವಲ್ಪ ಜಾಸ್ತಿ ಟ್ಯಾನ್ ಆಗ್ಬಿಟ್ಟವಳೆ. ಅಡ್ಜಸ್ಟ್ ಮಾಡ್ಕೊಬಿಡಿ. ಎಷ್ಟೇ ಯಾಕೆ ಇಷ್ಟೊಂದು ನಾಚ್ಕೋತಾ ಇದೆಯಾ? ಅವತ್ತು ಕ್ಯಾಮ್ರಾ ಮುಂದೆನೇ ಬಂದಿಲ್ಲ ಅನ್ನೋ ಹೇಳ್ತಾರ. ಯಾಕೆ ಹಿಂಗೆಲ್ಲ ಮಾಡೋರು? ನಿನ್ ಫ್ಯಾನ್ ಇದ್ದಾರೆ ಕಡೆ, ನಿನ್ ಫ್ಯಾನ್ಸ್ ಇದ್ದಾರೆ. ಒಬ್ಬಟ್ಟು ಸುಡಕ್ಕೆ ತಯಾರಿ ನಡೀತಾ ಇದೆ. ದಿ ಪ್ಲೇಟ್ ಫಸ್ಟ್ ಒಬ್ಬಟ್ಟು ಸೂಪರಾಗಿ ಬಂದಿದೆ. ಸೂಪರಾಗಿ ಬಂದೈತಾ? ಸೆಕೆಂಡ್ ರೆಡಿನಾ? ರೆಡಿ ರೆಡಿ. ಹಾಕಿ ಹಾಕಿ. ಒಂಚೂರು ಜೋರಾಗಿ ಹೇಳಿದ್ರೆ ಎಲ್ಲರೂ ಹ್ಯಾಪಿಯಾಗಿರ್ತಾರೆ. ನೀವು ಯಾಕೆ ಅಷ್ಟು ಶೈಯಾಗಿ ಇದು ಮಾಡ್ತಾ ಇದ್ದೀರಾ? ಯಾವತ್ತೂ ಲಾಗೇ ಮಾಡಿಲ್ಲ ಅನ್ನೋ ಥರ. ಯಾವುದೋ ಒಂದು ಹೇಳು. ಅಯ್ಯೋ, ನಾವು ಒಳ್ಳೆಯವರು ಗೊತ್ತಿಲ್ಲ, ನೀ ಸಿಟಿಯವರು.
ನಿಮ್ಮ ಅಪ್ಪ ಅಮ್ಮ ಯಾವ ಊರು? ಬೆಂಗಳೂರು. ಬೆಂಗಳೂರು. ನೋ ಬೆಂಗಳೂರು. ಎದೆ ಮುಟ್ಕೊಂಡು ಎದೆ ಆಯ್ತಾ ನನ್ಗೂ? ನಾಗರ ಮನೆಗೆ ಹೋಗ್ಬೇಕು ಇವಳು. ಯಾರು? ರಾಯಸರ ಮನೆಗೆ, ನಾಗರ ಮನೆಗೆ. ಇವತ್ತು ನಂಗೆ ತುಂಬಾ ಕಡೆ ಎಲ್ಲೆಲ್ಲಿ ಊಟ ಮಾಡ್ಕೊಂಡ್ಬರ್ತೀನಿ. ಹೋಗ್ ಬೇಗ. ನಾಗರ ಮನೆಗೆ ನಾಗ ಅವ್ರ ಅಪ್ಪ ಅಮ್ಮಂಗೆ ಇರ್ತಾನೆ, ನಿಮ್ಮ ಅವ್ಗೆ ಯಾಕೆ ಇರ್ತಾನೆ? ನೋಡಿ ಗಾಯ್ಸ್, ಎಷ್ಟು ಜೋರಾಗಿ ಮಳೆ ಬರ್ತಿದೆ ಯಪ್ಪ. ಇಷ್ಟು ಮಳೆ ಯಾವುದು ಒಂದಿರಲಿಲ್ಲ. ಅಷ್ಟೇ ಬಿಸಿಲಿತ್ತು, ಅಷ್ಟೇ ಮಳೆನೂ ಬರ್ತಾ ಇದೆ. ನಿಂತಿದೆ ಗಾಯ್ಸ್. ಇವಾಗ ತುಂಬ ಮಳೆ ಬರ್ತಿತ್ತು, ಹೆಂಗೋ ಮಳೆ ನಿಂತಿದೆ. ಬನ್ನಿ, ಮನೆಯಲ್ಲಿ ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಹೋಗೋಣ. ಎಂತ ಮಾಡ್ತಿದೀವ? ಕಳ್ಸಕ್ಕಿಡಕ್ಕ ಪೂಜೆ. ಪೂಜೆ. ನಮ್ಮ ಅಪ್ಪ ಬಟ್ಟೆ ರೆಡಿ ಮಾಡೋರೆ. ಈ ಮನೆ ಮೇಲೆ ಅವರಿಗೆ ಬಟ್ಟೆ ಇಡ್ತೀವಿ, ಕೆಳಗಡೆ ಎಲೆ ಹಾಸಿ ಊಟ ಹಾಕ್ತೀವಿ. ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಎರಡೆರಡಲ್ಲೇ ನೋಡಿದ್ರೆಲ್ಲ ಹೆಂಗೆ ರೆಡಿ ಮಾಡ್ಕೊಂಡ್ವಿ ಅಂತ ಹೇಳಿಬಿಟ್ಟು. ಈಗ ನಮ್ಮಪ್ಪ ಮತ್ತು ನನ್ನ ತಂಗಿ ಇಲ್ಲಿ ದೀಪ ಹಚ್ತಾಯಿದ್ರು. ಇದಕ್ಕಿಂತ ಮುಂಚೆ ನಮ್ಮ ದೇವ್ರ ಮನೆಯಲ್ಲಿ ಪೂಜೆ ಆಗಬೇಕು ಅಂತ ಹೇಳಿಬಿಟ್ಟು ಅಲ್ಲಿ ಪೂಜೆ ಮಾಡ್ತಿದ್ದೆ ನಾವು. ಅದು ನಮ್ಮ ವಾಡಿಕೆ. ಏನಂದರೆ ಇಲ್ಲಿ ಪೂಜೆ ಮಾಡೋದಕ್ಕಿಂತ ಮುಂಚೆ ದೇವ್ರ ಪೂಜೆ ಆಗಬೇಕು ಅಂತ ಹೇಳಿಬಿಟ್ಟು ಅದಾದಮೇಲೆ ಇಲ್ಲಿ ಪೂಜೆ ಮಾಡೋದು. ಈಗ ನಮ್ಮಪ್ಪ ಇಲ್ಲಿ ಪೂಜೆ ಮಾಡ್ತಿದ್ರು. ಅವ್ರದ್ದಾದ್ಮೇಲೆ ನಾವೆಲ್ಲ ಸೇರಿ ಪೂಜೆ ಮಾಡಿ ಮತ್ತು ಧೂಪ ಹಾಕೋದಿತ್ತು. ಧೂಪ ಹಾಕಿ ಅದಾದಮೇಲೆ ಲೈಟ್ಸ್ ಎಲ್ಲ ಆನಲ್ಲೇ ಇರಬೇಕಂತೆ. ಸೊ ಆನ್ ಮಾಡಿ ನಾವು ಬಾಗಿಲು ಹಾಕ್ಕೊಂಡು ಆಚೆ ಹೋಗ್ತೀವಿ. ಅಂದರೆ ಲಾಕ್ ಮಾಡ್ಕೊಂಡು ಹೋಗಲ್ಲ, ಜಸ್ಟ್ ಕ್ಲೋಸ್ ಮಾಡ್ತೀವಿ. ಒಂದು ಚೊಂಬಲ್ಲಿ ನೀರು ಕೂಡ ತಗೊಂಡು ಹೋಗ್ತೀವಿ. ಬರೋಕ್ಕಿಂತ ಮುಂಚೆ ಬಾಗಿಲಿಗೆ ನೀರು ಹಾಕಿ ಬರ್ಬೋದಾ ಅಂತ ಹೇಳಿ 3 ಸಲ ತಟ್ಟಿ ಅವ್ರ ಹತ್ರ ಕೇಳಿಕೊಂಡು ಆಮೇಲೆ ಬರೋ ಥರ ಒಂದು 10ರಿಂದ 15 ನಿಮಿಷ ಆಚೆ ಕೂರ್ತೀವಿ ಅಷ್ಟೇನೆ. ಹಾಗೆ ನಿಮ್ಮ ಮನೇಲಿ ಯಾವ ಥರ ಮಾಡ್ತಾರೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿರಿ. ಪೂಜೆ ಎಲ್ಲ ಮುಗೀತು. ನಾವಿವಾಗ ಆಚೆ ಹೋಗಿ ಕೂರೋ ಸಮಯ. ನಾನು ಆಲ್ರೆಡಿ ಹೋಗಿ ಮೆಟ್ಲು ಮೇಲೆ ಕೂತಿದ್ದೆ. ನನ್ನ ತಂಗಿ ನೀರು ತಗೊಂಡು ಮತ್ತು ನಮ್ಮಪ್ಪ ಎಲ್ಲ ಆಚೆ ಬನ್ನಿ ಅಂತ ಹೇಳಿಬಿಟ್ಟು ಬರ್ತಾಯಿದ್ವಿ. ನಾವು ಆರಾಮ್ಸೆ ಮೆಟ್ಲು ಮೇಲೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ನಮ್ಮಪ್ಪ ಅವ್ರ ಮನೇದು ಹೆಂಗಿತ್ತು ಅಂತ ಹೇಳ್ತಾ ಇದ್ವಿ. ಮನೆ ಮೇಲೆ ಆಯ್ತು.
ಹಾಕಿ ಅವರಿಗೆ ಎಚ್ಚರ ಮಾಡೋದಾ? ಎಲ್ಲ ಕಮ್ಮಿ ಯಾಕಂದ್ರೆ ಮೋಸ ಬೇಡ್ಕೊಳಪ್ಪ. ಗೊತ್ತಾಗ್ತೀವಿ ಅಂತ ಬರ್ರಿ ಬರ್ರಿ ಎಲ್ಲರೂ ಹೋಗೋಣ. ಫಸ್ಟ್ ಎದೆಗೆ ಕೈ ಹಾಕ್ತಾ ಇವಾಗ. ಫುಲ್ಲು ಮನೆ ಹೊಗೆ 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 ಫುಲ್. ಈಗ ಅಜ್ಜಿ ತಾತನ ಸರ್ದಿ ಮುಗ್ದಿದೆ, ಇದು ನಮ್ಮ ಸರ್ದಿ. ಅಲ್ಲಿ ಮೆತ್ತಗೆ ಮೇಯ್ತಾ ಇದ್ದಾರೆ. ಇದರೆಲ್ಲ ಕೈಸ್ ಹೆಂಗಿತ್ತು ಅಂತ ಹೇಳಿ. ಹಬ್ಬ ಎಲ್ಲ ಮುಗೀತು, ನಮ್ಮ ದಿನ ಊಟ ಮಾಡೋದಷ್ಟೇ ಬಾಕಿದೆ. ಅದು ಈಗ ತಿನ್ನಲ್ಲ, ಸ್ವಲ್ಪ ಅದಾದ್ಮೇಲೆ ತಿಂತೀವಿ. ರಿಲೇಟಿವ್ಸ್ ಬರೋರಿದ್ದಾರೆ ಅದಕ್ಕೆ. ಉಳ್ಳಾಗಲ್ ಬರಲ್ಲ ಅದಕ್ಕೆ ತೋರ್ಸಲ್ಲ ಅದಕ್ಕೆ. ಇಷ್ಟೇ ಗೈಸ್, ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೆಂಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಕಡೆ ಹೆಂಗೆ ಮಾಡ್ತಾರೆ ಅಂತ ಹೇಳೋದನ್ನು ಕಮೆಂಟ್ ಮಾಡಿ. ಓಕೆ, ಬಾಯ್.